ನಿಮ್ಗೆ ಟ್ರೋಲ್ ಪೇಜ್ಗಳು ಎಷ್ಟಿದಾವೆ ಅಂತ. ಯಾಕೆ ಸೋಷಿಯಲ್ ಮೀಡಿಯಾದಾಗಲೂ ಬಂದಿರೋ ಕಂಟೆಂಟ್ ಎಲ್ಲಾದ್ರೂ ಒಂದು ಟ್ರೋಲ್ ಪೇಜಲ್ಲಿ ಕಾಣಿಸ್ತಾ ಇದೆ. ಕ್ರೀಮ್ ಬಿಸ್ಕೆಟ್ ನಮ್ಮ ಕಂಪನಿ ಇದೆ, ನಾನು ಯೂಸ್ ಮಾಡೋದಕ್ಕಾಗ್ತಾ ಇದೆ. ಟ್ರಾಲ್ ಪೇಜಸ್ ನಾನು ಏನಕ್ಕೆ ಇಟ್ಕೊಂಡು ಅದಕ್ಕೆಲ್ಲ ಎಲ್ಲಿ ಟೈಮ್ ಇದೆ. ಏನು ಬರವಣಿಗೆ ಇಷ್ಟ ಆದಾಗ ಒಂದಷ್ಟು ಜನ ತೊಗೊಂಡು ಹಾಕ್ಕೊಂತಾರೆ, ಏನು ಮಾಡೋದಕ್ಕಾಗಲ್ಲ. ಮುಂಚೆ ಬೇಜಾರಾಗ್ತಾ ಇತ್ತು ಆ್ಯಕ್ಚುಲಿ. ಸ್ಟಾರ್ಟಿಂಗ್ ನಾನು ಯಾವಾಗ ಹೊಸದಾಗಿ ಬರೆಯೋದಕ್ಕೆ ಶುರು ಮಾಡಿದ್ನೋ ಅವಾಗ ಯಾರಾದರೂ ಕದ್ರೆ ಬೇಜಾರಾಗ್ಬಿಡ್ತಾ ಇತ್ತು. ಎಷ್ಟೆಲ್ಲ ತಲೆ ಓಡಿಸಿ ಬರ್ದಿದ್ದೀನಿ, ಹಿಂಗೆ ಕದ್ಬಿಟ್ರಲ್ಲ, ತುಂಬ ಜನ ಹಿಂಗೆ ಮಾಡ್ತಾರಲ್ವ, ಅದು ಹೆಸರು ಕೂಡ ತೆಗೆದುಬಿಡ್ತಾರೆ. ಅದೇನೋ ಕಪ್ಪದಾಗ ಒಂದು ಇದು ಹೇಳಿದ್ಬಿಟ್ಟು ನಮ್ಮ ಹೆಸರಿಗೆ ಇದು ಮಾಡ್ಬಿಡ್ತಾರೆ. ನಾನು ಹೇಳಿದೆ ನಮ್ಮ ಹೆಸರಿಗೆ ಬಸಿ ಬಳಿ ಅದಕ್ಕೆ ಅಂದರೆ ಇದೇ ನೋಡಿ ಅಂತ. ಸೊ ಹಂಗೆಲ್ಲ ಮಾಡ್ತಾರೆ. ಆವಾಗ ಬೇಜಾರಾಗ್ತಾ ಇತ್ತು. ಇವಾಗ ತುಂಬ ವರ್ಷದಿಂದ ತುಂಬ ನೋಡ್ಕೊಂಬಂದ್ಬಿಟ್ಟಿದ್ದೀನಲ್ವ, ಬೇಜಾರಾದ್ರೆ ಯಾರನ್ನ ಮೆನ್ಷನ್ ಮಾಡಿದ್ರು ನಾನೇನು ಹೇಳಲ್ಲ, ಅಲ್ಲಿ ಕಾಣಿಸಿದ್ರು ನಾನು ಕಮೆಂಟ್ ಮಾಡಲ್ಲ ಈ ಪೋಸ್ಟ್ ನಂದು ಅಂತ. ಪಾಪ ನನ್ನ ಫ್ರೆಂಡ್ಸು ಅಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ, ಇದು ಹಿಂಗೆ ಬರ್ದಿರೋದು, ಅವಿನಾಶ್ ಬರ್ದಿರೋದು, ಸುಂದರ ಬರ್ದಿರೋದು, ನಮ್ಮ ಅಣ್ಣ ಬರ್ದಿರೋದು ಅಂತ. ಸೊ ನನಗೆ ಬೇರೆಯವ್ರ ಬಗ್ಗೆ ಬೇಜಾರಿದೆ. ಯಾರಾದರೂ ಹೊಸದಾಗಿ ಬರೆಯೋದಕ್ಕೆ ಶುರು ಮಾಡಿರ್ತಾರಲ್ವ, ಸೊ ಅವ್ರಿಗೆ ಆ ಕ್ರೆಡಿಟ್ ಸಿಗಬೇಕು. ಯಾಕಂದರೆ ಅವ್ರು ಯಾರೊಬ್ಬರು ಕ್ರಿಯೇಟಿವ್ ಏನೋ ಬರೆಯೋದಕ್ಕೆ ಶುರು ಮಾಡ್ತಾರೆ, ನೀವು ಕದ್ಬಿಟ್ರೆ ಅವ್ನ ಕ್ರಿಯೇಟಿವಿಟಿನ ಹಾಳು ಮಾಡ್ತಾ ಇದ್ದೀರಾ. ಅವ್ನು ನೆಕ್ಸ್ಟ್ ಬರಿಬೇಕು ಅನ್ಸಲ್ಲ. ಒಬ್ಬ ಬರಹಗಾರನ ನೀವು ಹಾಳು ಮಾಡ್ತಾ ಇದ್ದೀರಾ, ಹುಟ್ಟಬೇಕಾದ್ರೆ ಸಾಯಿಸ್ತಾ ಇದ್ದೀರಾ. ನಂದು ಬಿಡಿ ನಡೆಯುತ್ತೆ, ನಂದೇನಿಲ್ಲ, ಅದೇನೋ ರಾಂಗ್ ಸ್ಟೇಟ್ಮೆಂಟ್ ಆಗಬಾರ್ದು. ಇದು ಬರಹಗಾರ ಅಂದ್ರೆ ನಂದು ಬಿಡಿ ನಡೀತಾ ಇರೋ ದೊಡ್ಡ ಬರಹಗಾರ ಅಲ್ಲ, ನನಗೆ ಬೇಜಾರಾಗಲ್ಲ ಅಂತ ಹೇಳಿದ್ದು. ನಾನು ಇಷ್ಟೇ, ನಾನು ಹುಳನೇ, ಸಣ್ಣ ಹುಳನೇ, ನನಗೆ ಬೇಜಾರಾಗಲ್ಲ ಅಂತ ಅಷ್ಟೇ ಹೇಳಿದ್ದು. ಅದು ಬಿಟ್ರೆ ಬರವಣಿಗೆ ಕೆಲಸ ನಡೀತಾ ಇರುತ್ತೆ. ಸೊ ಕದಿಯೋರು ಕದೀತಾರೆ, ಏನು ಮಾಡೋದಕ್ಕಾಗಲ್ಲ. ಕ್ರೆಡಿಟ್ಸ್ ಕೊಟ್ಟರೆ ಏನೂ ಆಗಲ್ಲ. ಆ್ಯಂಡ್ ತುಂಬ